ಹೊಟ್ಟೆಪಾಡಿಗೆ ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕನಿಗೆ ನರಕ ದರ್ಶನ. 1 ಲಕ್ಷ ಸಾಲದ ಹಣಕ್ಕೆ ಕಾಲಿಗೆ ಕೋಳ ಹಾಕಿ ಜೀತ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಕಾರ್ಮಿಕನ ರೆಸ್ಕ್ಯೂ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಅಸಲಿ ಕಾರಣ ಏನ್ ಗೊತ್ತಾ? ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್. ಕಾಂಗ್ರೆಸ್ನಲ್ಲೂ ಶುರುವಾಯ್ತಾ ಬಣ ರಾಜಕೀಯ. ಮೋದಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಇಟ್ಟ ಡಿಮ್ಯಾಂಡ್ ಏನು? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧಾರವಾಡದ ಡಾಬಾವೊಂದರಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹೇಯ ಕೃತ್ಯವೊಂದು ನಡೆದಿದೆ. ಹೊರ ರಾಜ್ಯದಿಂದ ಹೊಟ್ಟೆಪಾಡಿಗೆ ಬಂದ ಕಾರ್ಮಿಕನ ಕಾಲಿಗೆ ಸರಪಳಿಯನ್ನ ಹಾಕಿ ಮಾಲೀಕ ದುಡಿಸಿಕೊಳ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ತೇಗೂರು ಬಳಿಯ ಮುಲ್ಲಾ ಡಾಬಾದಲ್ಲಿನ ರಾಕ್ಷಸಿ ಕೃತ್ಯವನ್ನ ಪಬ್ಲಿಕ್ ಟಿವಿ ಬಹಿರಂಗಪಡಿಸಿತ್ತು. ಬಿಹಾರ ಮೂಲದ ಕಿರಣ್ ಎಂಬಾತನ ಕಾಲಿಗೆ ಕಬ್ಬಿಣದ ಕೋಳ ತುಡಿಸಿ ಚಿತ್ರಹಿಂಸೆ ಕೊಡ್ತಾ ಇರುವ ಆರೋಪ ಕೇಳಿಬಂದಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಆತನನ್ನ ಸರಪಳಿ ಬಂಧನದಿಂದ ಬಿಡಲಾಗಿದೆ. ಕಿರಣ್ ತಂದೆ ಅರುಣ್ ಕೂಡ ಇದೇ ಡಾಬಾದಲ್ಲಿ ಕಳೆದ 30 ವರ್ಷಗಳಿಂದಲೂ ಕೆಲಸ ಮಾಡ್ತಿದ್ರು. ಆತನ ತಂದೆ ಮಗ ಕಿರಣ್ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದು, ಯಾರೇ ಆದರೂ ಸರಪಳಿಯಿಂದ ಬಂಧಿಸಿ ಅಮಾನವೀಯವಾಗಿ ನಡೆಸಿಕೊಳ್ಳುವುದು ತಪ್ಪು. ಮಾನಸಿಕ ಅಸ್ವಸ್ಥ ಆಗಿದ್ರೆ ಆತನನ್ನ ಡಾಬಾದಲ್ಲಿ ಕೆಲಸಕ್ಕಿಟ್ಕೊಂಡಿರೋದು ಕೂಡ ಕಾನೂನು ಬಾಹಿರ ಆಗುತ್ತೆ. ಸದ್ಯ ಆತನಿಗೆ ಕೋಳದಿಂದ ಮುಕ್ತಿ ಸಿಕ್ಕಿದೆ. ಧಾರವಾಡ ಡಾಬಾದಲ್ಲಿ ಕಾರ್ಮಿಕನನ್ನ ಜೀತಕ್ಕಿಟ್ಕೊಂಡ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತಿದ್ದಂತೆ ಇಡೀ ಜಿಲ್ಲಾಡಳಿತವೇ ಸ್ಥಳಕ್ಕೆ ದೌಡಾಯಿಸಿದೆ. ಎಸ್ಪಿ ಗೋಪಾಲ ಬ್ಯಾಕೋಡ್, ಸಿಪಿಐ ಸಮೀರ್ ಮುಲ್ಲಾ, ಉಪ ತಹಶೀಲ್ದಾರ್ ಪರೀಕ್ಷಿತ್ ಲಾಲ್ಬೇಗ್, ಎಸಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಡಾಬಾ ಮಾಲೀಕ ತೈಫೂರು ಹಾಗೂ ಕೆಲಸಗಾರರಿಂದ ಘಟನೆಯ ಬಗ್ಗೆ ಮಾಹಿತಿ ಪಡೆದ್ರು. ಮಾಲೀಕ ತೈಫೂರ್, ಕಾರ್ಮಿಕ ಕಿರಣ್ ತಂದೆಯನ್ನ ವಿಚಾರಣೆ ನಡೆಸಲಾಯಿತು. ಮಾಲೀಕ ತೈಫೂರ್ ಮಾತನಾಡಿ, ಕಿರಣ್ ಮಾನಸಿಕ ಅಸ್ವಸ್ಥ, ಆತನ ಅಪ್ಪ ಅಣ್ಣ ನಮ್ಮ ಡಾಬಾದಲ್ಲೇ 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಆತ ಎಲ್ಲಾದ್ರೂ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಕಟ್ಟಿ ಹಾಕಲಾಗಿತ್ತು, ಹಿಂಸೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಎಸ್ಪಿ ಮಾತನಾಡಿ, ಕಿರಣ್ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗಿದೆ, ದಾಖಲೆಯ ಪರಿಶೀಲನೆ ಮಾಡ್ತೇವೆ, ಕಾರ್ಮಿಕ ಇಲಾಖೆಯ ದೂರಿನ ಮೇರೆಗೆ ಕೇಸ್ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಯಾರೇ ಆದ್ರೂ ಸರಪಳಿಯಿಂದ ಬಂಧಿಸೋದು ತಪ್ಪು ಅಂತ ಕೂಡ ಹೇಳಿದ್ದಾರೆ. ಇಲ್ಲ, ವೆರಿಫೈ ಮಾಡ್ತಾ ಇದೀವಿ. ಈಗ ನಮಗೆ ಮೆಂಟಲ್ ಇದಾನ ಇಲ್ಲ ಅಂತ ತಿಳ್ಕೊಂಡು ನಾನು ಕ್ಲಿಯರ್ ಆಗಿ ವೆರಿಫೈ ಮಾಡಬೇಕು. ಕೇಸ್ ಡಾಕ್ಯುಮೆಂಟ್ಸ್ ಇದ್ರೆ ಸಮಪಟ್ಟ ವೆರಿಫೈ ಮಾಡಿ ನೆಕ್ಸ್ಟ್ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ತಗೋತೀವಿ. ಏನು ಸರ್ ತಪ್ಪನಿಸಿದ್ರೆ ಸಮಾಜಕ್ಕೆ ತಪ್ಪನಿಸಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಹೊರತಾಗಿ ನಾವು ಉದ್ದೇಶ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪಂತ ತಿಳಿದು ತಪ್ಪು ಮಾಡೋದು ಮಹಾ ತಪ್ಪು ಅಂತೇಳಿ ನನಗೆ ಅದು ತಿಳಿದು ನಾ ತಪ್ಪು ಮಾಡಿಲ್ಲ ಯಾವತ್ತೂ. ಈಗ ಅವನಿಗೆ ಮುಚ್ಚಿಟ್ಟಾರ ಅನ್ನುವಂಥ ಮಾಹಿತಿ ಇದೆಯಲ್ಲ ಸರ್? ಇಲ್ಲ, ಮುಚ್ಚಿಲ್ಲ, ತಂದು ಕೊಡ್ತೇವೆ ಸರ್, ನಿಮ್ಮ ಕ್ಷಮಕ್ಕೆ ನಾವೇನು ಮುಚ್ಚಿಟ್ಟಿಲ್ಲ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಲು ಬಾಣಂತಿಯರ ಸಾವಿಗೆ ಕಾರಣ ಏನು ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ. ಹೆರಿಗೆ ಸಂದರ್ಭದಲ್ಲಿ ಬಳಸುವ ಗ್ಲೂಕೋಸ್ ಮಾದರಿಯ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣವೇ ಸಾವಿಗೆ ಕಾರಣ ಇರಬಹುದು ಅಂತ ಸಂಶಯ ಕಂಡುಬಂದಿದೆ. ಈ ಬೆನ್ನಲ್ಲೇ IV ರಿಂಗರ್ ಲ್ಯಾಕ್ಟೇಟ್ ಔಷಧಿ ಬಳಸದಂತೆ ಆರೋಗ್ಯ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಎಲ್ಲ ಆಸ್ಪತ್ರೆಗಳು ಬ್ಯಾಚ್ ಸಂಖ್ಯೆ 26.2.9 ಸರಬರಾಜಾದ IV ರಿಂಗರ್ ದ್ರಾವಣ ಬಳಸದಂತೆ ಸುತ್ತೋಲೆ ಹೊರಡಿಸಿದೆ. ಈ ದ್ರಾವಣವನ್ನು ಸದ್ಯ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇದನ್ನು ಗರ್ಭಿಣಿಯರಿಗೆ ಸುಸ್ತಾದಾಗ ಆಪರೇಷನ್ ಮಾಡುವ ಸಂದರ್ಭದಲ್ಲಿ ಬಳಸಲಾಗುತ್ತೆ. ಇದೇ ವರ್ಷ ಮಾರ್ಚ್ನಲ್ಲಿ 4 ಬಾಣಂತಿಯರು ಸಾವನ್ನಪ್ಪಿದ್ರು. ಸಾವಿಗೆ ಕಾರಣ ಪರಿಶೀಲಿಸಿದಾಗ IV ರಿಂಗರ್ ಲ್ಯಾಕ್ಟೇಟ್ ಕಾರಣ ಅಂತ ತಿಳಿದು ಬಂದಿತ್ತು. ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರಿಪೋರ್ಟ್ ಬಂದಿತ್ತು. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಈ ದ್ರಾವಣ ಬಳಸದಂತೆ ಆದೇಶಿಸಿತ್ತು. ಬಳ್ಳಾರಿಯಲ್ಲಿ ಆಗಿರುವ ಬಾಣಂತಿಯರ ಸಾವಿಗೆ ಇದೇ ದ್ರಾವಣ ಕಾರಣ ಇರಬಹುದು ಅನ್ನೋ ಸಂಶಯದಲ್ಲಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಸರ್ಕಾರ ತಜ್ಞರ ವರದಿಯನ್ನ ಮುಚ್ಚಿಟ್ಟಿದ್ದೇ ಬಾಣಂತಿಯರ ಸಾವಿಗೆ ಕಾರಣ ಅಂಥೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದು, ಖಾಸಗಿ ಕಂಪನಿಯ ಔಷಧಿ ಬಳಸದಂತೆ ಈ ಹಿಂದೆಯೂ ಕೂಡ ಆದೇಶ ಬಂದಿತ್ತು. ಸರ್ಕಾರ ಈ ವರದಿಯನ್ನ ಮುಚ್ಚಿಟ್ಟಿದೆ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯ ಶಿವಕುಮಾರ್ ಪ್ರತಿಕ್ರಿಯಿಸಿ, ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ನಡೆಸಲಾಗ್ತಿದೆ, ಮೇಲ್ನೋಟಕ್ಕೆ IV ಫ್ಲೂಯಿಡ್ ಸಮಸ್ಯೆ ಅಂತ ಗೊತ್ತಾಗ್ತಿದೆ, ಮೆಡಿಕಲ್ ನೆಗ್ಲಿಜೆನ್ಸಿ ಇದೆಯಾ ಅನ್ನುವ ಬಗ್ಗೆಯೂ ಕೂಡ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ 2 ಬ್ಯಾಚ್ ಮೇಲೆ ಆರೋಪ ಇತ್ತು, ಕೋರ್ಟ್ನಲ್ಲಿ ಸಾಬೀತು ಮಾಡಿ ಮತ್ತೆ ಔಷಧ ಪೂರೈಕೆ ಮಾಡಲಾಗಿದೆ, ತಪ್ಪು ಸಾಬೀತಾದ್ರೆ ಬ್ಲಾಕ್ ಲಿಸ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಾಥಮಿಕವಾಗಿ ನಮಗೆ ಯಾವುದೂ ಕೂಡ ಏನು ಸಮಸ್ಯೆಗಳು ಅಂತ ಕಂಡು ಬಂದಿದೆಯೋ ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಕೆಲವೊಂದು ಏನು ನಾವು ಯೂಸ್ ಮಾಡಿದೀವೋ ಐಟಮ್ಸು ಅದನ್ನು ಈಗ ಸದ್ಯಕ್ಕೆ ಯಾವುದು ಕೂಡ ಯೂಸ್ ಮಾಡೋದು ಬೇಡ, ಪೂರ್ಣ ತನಿಖೆ ರಿಪೋರ್ಟ್ ಬರುವವರೆಗೆ ಅಂತ ಒಂದು ಸೂಚನೆಯನ್ನು ಮುಂಜಾಗ್ರತಾ ಕ್ರಮ ವಹಿಸುವ ಒಂದು ನಿಟ್ಟಿನಲ್ಲಿ ನಾವು ಕೊಟ್ಟಿದ್ದೀವಿ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಡಿಸೆಂಬರ್ 5ರಂದು ಮಿನಿ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ವಿವರಣೆ ನೀಡಿದ್ದಾರೆ. ಸಮಾವೇಶದ ಉದ್ದೇಶ ತಿಳಿದ ರಾಹುಲ್ ಗಾಂಧಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶ ಮಾಡ್ತಿರೋದು ಶೋಷಿತ ಸಮುದಾಯಗಳ ಒಕ್ಕೂಟ, ಇದರಲ್ಲಿ ಏನೂ ಗೊಂದಲ ಇಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಹಾಸನ ಸಮಾವೇಶ ಯಾವುದೇ ಶಕ್ತಿ ಪ್ರದರ್ಶನ ಅಲ್ಲ, ಸಿದ್ದರಾಮಯ್ಯ ಅವರನ್ನ ಫೋಕಸ್ ಮಾಡೋಕೆ ಮಾಡ್ತಿದ್ದಾರೆ
ಮಾಡ್ತಿಲ್ಲ ಅಂತ ಸಚಿವ ಕೆ ವೆಂಕಟೇಶ್ ವಿರೋಧಿಗಳಿಗೆ ಟಾಂಗ್ ನೀಡಿದ್ದಾರೆ. ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ. ಯಾವ ಶಕ್ತಿ ಪ್ರದರ್ಶನವಿಲ್ಲ, ಏನಿಲ್ಲ. ಸಿದ್ದರಾಮಯ್ಯನವರು ಫೋಕಸ್ ಮಾಡೋಕ್ಕೋಸ್ಕರ ಮಾಡ್ತಾರೆ ಅಂತ ಆ ಥರ ಏನಿಲ್ಲ. ಇದ್ರಲ್ಲಿ ಎಲ್ಲ ಭಾಗವಹಿಸ್ತಾರಲ್ಲ, ಯಾರು ಹೆಂಗ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಕೋಬಹುದು. ಇದು ಪಕ್ಷದ ಕಾರ್ಯಕ್ರಮ ಅಷ್ಟೇ. ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತ ಹೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ 2 ಮೀಟಿಂಗ್ ಮಾಡಿದ್ವಿ. ಅಲ್ಲಿಗೆ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು. ರಾಜ್ಯದಲ್ಲಿ ಬಿಜೆಪಿ ಬಳಿಕ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಶುರುವಾದಂತೆ ಕಾಣಿಸ್ತಿದೆ. ಹಾಸನದ ಸ್ವಾಭಿಮಾನಿ ಸಮಾವೇಶವನ್ನು ವಿರೋಧಿಸಿ ಸಿಎಂ ವಿರೋಧಿ ಬಣ ಹೈಕಮಾಂಡ್ಗೆ ಪತ್ರ ರವಾನಿಸಿದೆ. ಪಕ್ಷದ ಚಿಹ್ನೆಯ ಅಡಿಯಲ್ಲಿಯೇ ಸಮಾವೇಶ ನಡೆಸುವಂತೆ ಸೂಚಿಸಲು ಹೈಕಮಾಂಡ್ಗೆ ಪತ್ರ ರವಾನೆಯಾಗಿದ್ದು, ಕಾಂಗ್ರೆಸ್ ಪಕ್ಷವನ್ನು ದೂರವಿಟ್ಟು ಸಮಾವೇಶ ಮಾಡುವ ಉದ್ದೇಶವೇನು? ಆಯೋಜಕರೆಲ್ಲ ಪಕ್ಷದವರೇ ಆದರೂ ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಪಕ್ಷದ ನಾಯಕರು ಬಳಸಿಕೊಳ್ಳಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಸಿಎಂ ಹಾಗೂ ಸಚಿವರಿಗೆ ತಿಳಿ ಹೇಳುವಂತೆ ಕೋರಿ ಎಐಸಿಸಿ ನಾಯಕರಿಗೆ ಪತ್ರ ರವಾನಿಸಲಾಗಿದೆ. ಇನ್ನು ನನಗೆ ಪತ್ರದ ಬಗ್ಗೆ ಗೊತ್ತಿಲ್ಲ, ಸಮಾವೇಶದ ಬಗ್ಗೆ ಗೊತ್ತು ಅಂತೇಳಿ ಡಿಕೆಶಿ ಹೇಳಿದ್ದಾರೆ. ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ, ಆ ಪತ್ರ ನಕಲಿಯೂ ಇರಬಹುದು ಅಂತೇಳಿ ಯತೀಂದ್ರ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿಗಳ ಸಮಾವೇಶ ಮಾಡ್ತಾರೆ. ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. 4 ತಿಂಗಳ ಅಂತರದಲ್ಲಿ ಇದು 2ನೇ ಭೇಟಿಯಾಗಿದ್ದು, ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಹಣ ಬಿಡುಗಡೆಗೆ ಮನವಿ ಮಾಡಿದ್ದಾರೆ. ನಬಾರ್ಡ್ ಸಾಲದ ಪ್ರಮಾಣದಲ್ಲಿ 58% ಕಡಿತಗೊಳಿಸಿದ್ದು, ಪೂರ್ಣ ಪ್ರಮಾಣದ ಸಾಲಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಕಳಸಾ ಬಂಡೂರಿ ಯೋಜನೆ, ಮೇಕೆದಾಟು ಯೋಜನೆ ಅನುಮತಿ ನೀಡುವಂತೆಯೂ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಂಬಂಧಿಸಿದ ಸಿಟಿ ರೈಲ್ವೆ ಯೋಜನೆ, ನಗರ ಸಾರಿಗೆಗೆ ಅನುದಾನ, ಅಮೃತ್ ಯೋಜನೆ ಅಡಿ 13 ನಗರಗಳಿಗೆ 10,000 ಕೋಟಿ ಒದಗಿಸುವಂತೆ ಕೇಳಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಹಣ ಬಿಡುಗಡೆಗೆ ಮನವಿ ಮಾಡಿದ್ದಾರೆ. 10,495 ಕೋಟಿ ವಿಶೇಷ ಅನುದಾನ ಬಿಡುಗಡೆಗೆ ಮನವಿ ಮಾಡಿ 16ನೇ ಹಣಕಾಸಿನ ಆಯೋಗದ ಶಿಫಾರಸು ಜಾರಿ ವೇಳೆ ರಾಜ್ಯಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. 4-5 ರಿಕ್ವೆಸ್ಟ್ಗಳು ಮಾಡಿದ್ದೀನಿ. ಇದರಲ್ಲಿ ನಬಾರ್ಡ್ನವರು ರೈತರಿಗೆ ಕೊಡ್ತಕ್ಕಂಥ ರಿಫೈನಾನ್ಸಿಂಗ್ ಸುಮಾರು 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಬಾರ್ಡ್ಗೆ ಹೇಳಬೇಕು, RBIಗೆ ಹೇಳಬೇಕು. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದ್ರು. ಅದು ಕೊಟ್ಟಿಲ್ಲ, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. 15 ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ 5,495 ಕೋಟಿ ಅಂತ ಕೊಟ್ಟಿದ್ರು, ಅದು ₹1 ಕೊಟ್ಟಿಲ್ಲ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಗುಸುಗುಸು ಮಧ್ಯೆ ಅಂತಹ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಂಪುಟ ಪುನರ್ರಚನೆಯ ಸುಳಿವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಚಿವರ ಪರ್ಫಾರ್ಮೆನ್ಸ್ ವರದಿ ಕೇಳಿದೆ, ತಮ್ಮ ಇಲಾಖೆಯ ವರದಿ ನೀಡುವಂತೆ ಮಂತ್ರಿಗಳಿಗೆ ಸೂಚಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮನಸ್ಸಿನಲ್ಲಿ ನಾನಿದ್ದೇನೆ, ನನಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮಂತ್ರಿಗಳು ನಿಮ್ಮ ಇಲಾಖೆಯೊಳಗೆ ಏನೇನು ಮಾಡಿದ್ರಿ, ಏನು ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಹೇಳಿ ವರದಿಯನ್ನು ಕೇಳಿದೆ. ಪಕ್ಷದ ಹೈಕಮಾಂಡ್ನವರು ಮಂತ್ರಿಗಳೆಲ್ಲರ ಪರ್ಫಾರ್ಮೆನ್ಸನ್ನು ರಿವ್ಯೂ ಮಾಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ನನಗೆ ಕೊಡ್ತಾರೆ. ಯಾಕಂದ್ರೆ ನಾನು ಪುನರಾಗಿ ಇದರಲ್ಲಿ ಇದ್ದಾರೆ, ದೇಶದಲ್ಲಿದ್ದಾರೆ, ಅವ್ರಿಗೆಲ್ಲಕ್ಕಿಂತ ಹಿರಿಯ, ಅವ್ರಿಗೆಲ್ಲಕ್ಕಿಂತ ನಾನು ಕಾಂಗ್ರೆಸ್ನಲ್ಲೂ ಹಿರಿಯ. ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು ಮತ್ತು DK ಇವರೆಲ್ಲ ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೋ ಇರಲ್ವೋ ಅಂತ ಸಿಎಂ ಆಪ್ತ ಸಲಹೆಗಾರ BR ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾವು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬಯಸುತ್ತೇವೆ, ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂದಿದ್ದಾರೆ. ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನು ಮಾಡೋದಕ್ಕಾಗುತ್ತೆ? ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಇನ್ನೂ ದೊಡ್ಡ ಜವಾಬ್ದಾರಿಯನ್ನು ನೀಡಬಹುದು, ಆದರೆ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲೂ ಇಲ್ಲ ಅಂದಿದ್ದಾರೆ.
ಯಾವ ಶಾಸಕ ಕೂಡ ಸಿ ಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ. 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲ ಚರ್ಚೆ ಇಲ್ಲ. ಇರ್ಬೋದಲ್ಲ, ಸೇಮ್ 5 ವರ್ಷನೂ ಇರಬೇಕು ಅಂತ ಬಯಸ್ತಾ ಇದ್ವಿ. ಒಂದು ವೇಳೆ ಹೈಕಮಾಂಡ್ ಅವರು ತೀರ್ಮಾನ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ. ಮೂಡಾದಲ್ಲಿ 50-50 ಸೈಟ್ ಹಗರಣ ಆಗಿರುವುದನ್ನು ಸಿಎಂ ಪುತ್ರ ಯತೀಂದ್ರ ಒಪ್ಪಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ, ಮೇಲ್ನೋಟಕ್ಕೆ ಹಗರಣ ಆಗಿದೆ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಹೊರಬರಬೇಕಾಗಿದೆ. ಇನ್ನು ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ತಂದೆಯ ಆರೋಪದ ಮೇಲೆ ವಿಚಾರಣೆ ನಡೀತಾ ಇಲ್ಲ. ಮೂಡಾ ಸೈಟ್ ಪ್ರಕರಣದಲ್ಲಿ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. A4 ದೇವರಾಜು ಅಣ್ಣನ ಮಗಳು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಪ್ರಕರಣ ಕೋರ್ಟ್ನಲ್ಲಿದ್ದು ಕೋರ್ಟ್ನಲ್ಲಿಯೇ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕ ಹೋರಾಟ ನಡೆಸ್ತಾ ಇರುವ ಯತ್ನಾಳ್ ಬಣಕ್ಕೆ ಕೌಂಟರ್ ಕೊಡ್ಲಿಕ್ಕೆ ವಿಜಯೇಂದ್ರ ನಿಷ್ಠರ ಬಣ ಕಸರತ್ತನ್ನು ನಡೆಸುತ್ತಿದೆ. ವಿಜಯೇಂದ್ರ ಪರವಾಗಿ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಲು ರೇಣುಕಾಚಾರ್ಯ ಬಣ ಸಿದ್ಧತೆ ನಡೆಸಿದ್ದು, ಹೀಗಾಗಿ ಇವತ್ತು ಕೋಲಾರದ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಯಾವ ರಾಷ್ಟ್ರೀಯ ನಾಯಕರು ಹೇಳಿಲ್ಲ. ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿದ ಯಡಿಯೂರಪ್ಪ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ. ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಪಕ್ಷದೊಳಗಿದ್ದು ಚೂರಿ ಹಾಕೋರು ಇದ್ದಾರೆ ಅಂತ ಹೇಳಿ BC ಪಾಟೀಲ್ ಕೂಡ ಗುಡುಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರನ್ನ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲೋ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಆತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ. ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ಕೆ ಹೇಳಿದ್ದಾರೆ? ಈ ಯಾರು ಅಗ್ರವ ಮಾತಾಡ್ತಾರೆ ಅಂತ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಕೆಲವರು ಸ್ವಯಂ ಘೋಷಿತವಾಗಿ ನಮ್ಮದೊಂದು ಬಿಜೆಪಿ ಗುಂಪು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಖಂಡಿತವಾಗಿ ಬಿಜೆಪಿಯಲ್ಲಿ ಗುಂಪಿಲ್ಲ. ಅವರು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥವ್ರು ಪಕ್ಷದ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ರಾಜ್ಯಾದ್ಯಂತ ಜನ ಇದೆ. ಕೆಲವರು ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಪಕ್ಷದ ಅಧ್ಯಕ್ಷರು, ಪಕ್ಷದ ನಾಯಕರ ಬಗ್ಗೆ ಕೀಳಾಗಿ ಮಾತಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಜೀವ ಡೆತ್ ನೋಟ್ ಮೂಲ ಕೆದಕಲು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಡೆತ್ ನೋಟ್ನಲ್ಲಿರುವ ಬರವಣಿಗೆ, ಈ ಹಿಂದೆ ಜೀವ ಬರೆದಿದ್ದ ಪತ್ರಗಳು, ಇತರೆ ಕೈಬರಹದ ಪ್ರತಿಗಳನ್ನು ತಾಳೆ ಹಾಕಿ FSLಗೆ ರವಾನಿಸಲು ಸಿಸಿಬಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಡೆತ್ ನೋಟ್ ಬರವಣಿಗೆ ಜೀವಾಳದ್ದ ಅಥವಾ ಬೇರೆಯವರದ್ದ ಅಂತ ಪತ್ತೆಗೆ ಮುಂದಾಗಿದ್ದಾರೆ. FSL ವರದಿ ಬಂದ ಬಳಿಕ ಮುಂದಿನ ತನಿಖೆ ನಡೆಸಲಿದ್ದಾರೆ. ಇನ್ನು ಜೀವ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪ ಹೊತ್ತಿರುವ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು ಹೊರಗಿಟ್ಟು ಸಿಐಡಿ ತನಿಖೆ ನಡೆಯಲಿದೆ. ಕನಕಲಕ್ಷ್ಮಿ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ಜೊತೆಗೆ 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಕೇಳಿಬಂದಿತ್ತು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಭೋವಿ ನಿಗಮದ ಅಕ್ರಮ ಸಂಬಂಧ ತನಿಖೆ ನಡೆಸುತ್ತಿರುವ ಸಿಐಡಿ ಅಧಿಕಾರಿಗಳು ಆರೋಪ ಹೊತ್ತ ಡಿವೈಎಸ್ಪಿಯನ್ನು ಹೊರಗಿಟ್ಟು ತನಿಖೆ ಮುಂದುವರೆಸಿದ್ದಾರೆ. ಕನಕಲಕ್ಷ್ಮಿ ವಿರುದ್ಧ ಆಂತರಿಕ ತನಿಖೆಗೆ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ.